ಎಸ್, ಇಷ್ಟ ಆಡಿಯೋದ ನೇರ ಪ್ರಸಾರಕ್ಕೆ, ಆಡಿಯೋ ರಿಲೀಸ್ನ ನೇರ ಪ್ರಸಾರಕ್ಕೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ. ಇನ್ನು ಈ ಚಿತ್ರದ ಸಂಗೀತ ನೀಡಿರುವಂತಹ ಇಂದ್ರಾಣಿ ಅವರು ನಮ್ಮೊಂದಿಗೆ, ನಿಮಗೆ ಸ್ವಾಗತ ಈ ಕಾರ್ಯಕ್ರಮಕ್ಕೆ. ಮತ್ತು ಇದಕ್ಕೆ ಸಾಥ್ ಕೊಟ್ಟಂಥ ಸಂಜೀವ್ ನಮ್ಮೊಂದಿಗೆ, ನಿಮಗೂ ಕೂಡ ಸ್ವಾಗತ ಈ ಕಾರ್ಯಕ್ರಮಕ್ಕೆ. ಸೊ ಮೊದಲನೇದಾಗಿ ಫ್ಯಾಮಿಲಿ ವೆಂಚರ್ ಅಂತ ಹೇಳ್ತಾ ಇದೆ, ಎಲ್ಲ ಕುಟುಂಬದವ್ರು ಸೇರಿ ಮಾಡಿದಿರಾ, ಒಂದು ಒಳ್ಳೆ ಪ್ರಾಡಕ್ಟ್ ಮಾಡಿದಿರ ಅಂತ ಹೇಳಿದ್ರೆ, ಹೇಗಿತ್ತು ನಿಮ್ಮ ಅನುಭವ ಮೇಡಮ್? ತುಂಬ ಲರ್ನಿಂಗ್ ಎಕ್ಸ್ಪೀರಿಯನ್ಸ್ ಒಂದು, ಮತ್ತು ಈ ಅವಕಾಶಕ್ಕೋಸ್ಕರ ಕಾಯ್ತಾ ಇದ್ದಿದ್ದ, ಇಷ್ಟು ವರ್ಷದಿಂದ ಕಾಯ್ತಾ ಇದ್ದಿದ್ದ ಒಂದು ಆಸೆ. ನಾವೇನು ಅದರಲ್ಲೇ ಓದಿದ್ವಿ ಚಿಕ್ಕ ವಯಸ್ಸಿಂದ, ಆ ಫೀಲ್ಡ್ನಲ್ಲಿ ನಮಗೆ ಕೆಲಸ ಮಾಡೋಕ್ಕೆ ಒಂದು ಅವಕಾಶ ಸಿಕ್ತು. ದಟ್ಸ್ ವಂಡರ್ಫುಲ್. ಸೊ ಸಂಜೀವ್, ನಿಮ್ಮ ಅನುಭವ ಹೇಗಿತ್ತು? ತುಂಬಾ ಚೆನ್ನಾಗಿತ್ತು ಸರ್. ನೀವು ಹೇಗೆ ಕೆಲಸ ಮಾಡಿದರೆ, ಏನು ಹೌ ವಾಸ್ ಯುವರ್ ಕಾಂಟ್ರಿಬ್ಯೂಷನ್? ಬೇಸಿಕಲಿ ನಾನು ರಂಗಭೂಮಿಯಿಂದ ಬಂದು, ಓಕೆ, ಥಿಯೇಟ್ರಿಂದ ಬಂದು ಸಾರ್ ಪರಿಚಯ, ಡೈರೆಕ್ಟರ್ ಸರ್ ಪರಿಚಯ ಆಯಿತು. ಮತ್ತು ಮೊದಲನೇ ಸಿನಿಮಾ ನಂದಿದ್ದು, ತುಂಬಾ ಸಂತೋಷ ಆಯಿತು ಅವಕಾಶ ಮಾಡಿಕೊಟ್ಟು. ಅಲ್ಟಿಮೇಟ್ ಪ್ರಾಡಕ್ಟ್ ಚೆನ್ನಾಗಿ ಬಂದಿದೆ, ಎಕ್ಸಲೆಂಟ್ ಆಗಿ ಬಂದಿದೆ. ಓಕೆ, ಈ ಎಷ್ಟು ಜನ ಎಲ್ಲ ಸೇರ್ಕೊಂಡು, ಅಂದರೆ ಎಲ್ಲ ಹೊಸಬ್ರು ಸೇರ್ಕೊಂಡು ಮಾಡುವಂಥದ್ದು ನಿಜಕ್ಕೂ ಒಂದು ಹೊಸ ಅನುಭವ ಅಂತ, ಎಲ್ರಿಗೂ ಒಂದು ಹೊಸದ ಅನುಭವ. ಅದರಿಂದ ನಿಜಕ್ಕೂ ಕೆಲವೊಂದ್ಸಲ ತುಂಬ ಒಳ್ಳೆ ಪ್ರಾಡಕ್ಟ್ ಕೂಡ ಕ್ರಿಯೇಟ್ ಆಗುತ್ತೆ. ಆ ಥರದ್ದು ನಮಗೆ ಕನ್ನಡ ಇಂಡಸ್ಟ್ರಿಯಲ್ಲಿ ಆ ಥರದ್ದು ತುಂಬ ಎಕ್ಸಾಂಪಲ್ಗಳಿದೆ. ತುಂಬ ಜನ ಹೊಸಬ್ರು ಸೇರಿಕೊಂಡು, ಯಾಕೆಂದರೆ ಹೊಸಬ್ರು ಬಂದಾಗ ಅವ್ರಿಗೆ ಮಾರ್ಕೆಟಲ್ಲಿ ಏನು ನಡೀತಾ ಇದೆ ಅನ್ನೋದು ಗೊತ್ತಿರಲ್ಲ. ಅವಾಗ ಅವ್ರು ನಿಜವಾಗ್ಲೂ ಏನೋ ಹೊಸದು ಮಾಡೋಕ್ಕೆ ಪ್ರಯತ್ನ ಪಡ್ತಾರೆ. ಅಂದರೆ ಹಳಬ್ರಾದಂಗೆ ಬಿಸ್ನೆಸ್ ಜಾಸ್ತಿ ಕಲಿತಾ ಹೋಗ್ತೀವಿ. ಸೊ ಇದು ಮಾರ್ಕೆಟಿಗೆ ಇದು ಬೇಕಂದ್ರೆ ಅದನ್ನೇ ಮಾಡ್ತಾ ಹೋಗ್ತೀವಿ. ಬಟ್ ಹೊಸಬ್ರಿಗೆ ಆ ಭಯ ಅಥವಾ ಆ ಅದು ಗೊತ್ತಿರಲ್ಲ. ಆ ಲ್ಯಾಕ್ ಆಫ್ ನಾಲೆಜೇ ಕೆಲವೊಂದ್ಸಲ ವರ ಆಗಿ ಪರಿಣಮಿಸುತ್ತೆ. ಹಾಗಾಗುತ್ತೆ ಅಂತ ನಾನು ಅನ್ಕೋತೀನಿ. ಸೊ ಕೊನೆಯದಾಗಿ ಭೂಮಿಕಾ, ನೀವು ಹೇಳಿ, ನಿಮ್ಮ ಸಿನಿಮಾದಿಂದ ಜನರು ಏನು ನಿರೀಕ್ಷೆ ಮಾಡಬೇಕು? ಈ ನಡುವೆ ಯಾಂತ್ರಿಕ ಬದುಕಲ್ಲಿ ನಾವು ಭಾವನೆಗಳನ್ನ ಮರ್ತೋಗಿದ್ದೀವಿ. ದಿನ ಬೆಳಗಾದರೆ ಕೆಲಸ, ರಾತ್ರಿ ಸುಸ್ತಾಗಿ ಬಂದಿರ್ತೀವಿ, ಫ್ಯಾಮಿಲಿ ಜೊತೆ ಮಾತಾಡೋದಕ್ಕೂ ಕೂಡ ಟೈಮ್ ಇರಲ್ಲ. ಆದರೆ ಈ ಸಿನಿಮಾ ಮೇನ್ ಟ್ಯಾಗ್ಲೈನ್ ಏನಂದರೆ, ಮನಸ್ಸಿನ ಬಾಗಿಲಿಗೆ ಭಾವನೆಗಳ ತೋರಣ, ಪ್ರೀತಿಯ ಹಬ್ಬ. ಆದ್ದರಿಂದ ನೀವೆಲ್ಲ ಈ ಚಿತ್ರ ನೋಡಿದಾಗ ನಿಮ್ಮ ಮನಸ್ಸು ಅನ್ನೋ ಬಾಗಿಲಿಗೆ ಭಾವನೆಗಳ ತೋರಣ ಕಟ್ಟಿ ಪ್ರೀತಿಯ ಹಬ್ಬ ಆಚರಿಸ್ತೀವಿ. ನಿಮಗೆಲ್ಲ ಖಂಡಿತ ಇಷ್ಟ ಆಗುತ್ತೆ. ದಟ್ಸ್ ವಂಡರ್ಫುಲ್. ಮೇಡಮ್, ನೀವೇನು ಹೇಳ್ತೀರಿ ಕೊನೆಯದಾಗಿ? ತುಂಬ ಚೆನ್ನಾಗಿ ಬಂದಿದೆ. ಆಡಿಯೋ ಅಂತೂ ತುಂಬ ಚೆನ್ನಾಗೇ ಇದೆ. ಸಾಹಿತ್ಯ ಆಗಲಿ, ಒಂದು ಸಂಗೀತ ಆಗಲಿ, ಸಾಕಷ್ಟು ಲೈವ್ ಇನ್ಸ್ಟ್ರೂಮೆಂಟ್ಸ್ ಉಪಯೋಗಿಸಿರೋದ್ರಿಂದ ಚಿಕ್ಕ ಮಕ್ಕಳಿಗೆ ಮತ್ತು ಯಾವುದು ನಾವು ಮಿಸ್ ಮಾಡಿರ್ತೀವಿ, ಚಿಕ್ಕ ಮಕ್ಕಳಿಗೆ ಒಂದು ಲರ್ನಿಂಗ್ ಎಕ್ಸ್ಪೀರಿಯನ್ಸ್ ಇರುತ್ತೆ. ಈ ದಿನಗಳಿಗೆ ಏನು ಮಿಸ್ ಮಾಡಿರ್ತೀವಿ ಅದು ನಾವು ಕಾಣ್ತೇವೆ. ಓಕೆ, ತುಂಬ ಚೆನ್ನಾಗಿ ಬಂದಿದೆ. ಸೊ ನಿಮಗೂ ಒಂದು ಅನುಭವ ಚೆನ್ನಾಗಿ ಬಂದಿದೆ ಅನ್ನೋ ಮಾತು. ಸಂಜೀವ್, ಇದು ನಾವು ಮೊದಲನೇ ಚಿತ್ರ ಆದ್ದರಿಂದ ಎಲ್ಲರ ಆಶೀರ್ವಾದ ಕೇಳ್ತಿದ್ವಿ ನಾವು. ಓಕೆ, ಪ್ರತಿಯೊಬ್ಬ ಕನ್ನಡಿಗರ ಆಶೀರ್ವಾದ ನಮಗೆ ಬೇಕು. ಓಕೆ, ಇಷ್ಟ ಅನ್ನೋದು ಡೈರೆಕ್ಟರ್ ಅವರ ಅದು ಸೆಲೆಕ್ಷನ್, ಅದು ತುಂಬ ಚೆನ್ನಾಗಿದೆ. ಓಕೆ, ಸೊ ಈಗ ನಾವು ಈ ಎಲ್ಲ ಅತಿಥಿಗಳ ಜೊತೆಗೆ ಮುಖ್ಯ ಭಾಗ, ಕೊನೆ ಭಾಗಕ್ಕೆ ಬರ್ತಾ ಇದ್ದೀವಿ. ಅದು ಇಲ್ಲಿ ನನ್ನ ಎದುರುಗಡೆ ಇರುವಂಥ ಈ ಒಂದು ಆಡಿಯೋ ರಿಲೀಸ್ ಮಾಡುವಂಥದ್ದು. ಇದಕ್ಕೆ ಒಬ್ಬ ಖ್ಯಾತ ನಿರ್ದೇಶಕ, ಕನ್ನಡದ ಖ್ಯಾತ ಸಂಗೀತ ನಿರ್ದೇಶಕ ರಾಜೇಶ್ ರಾಮನಾಥ್ ಅವರು ಈಗ ನಮ್ಮ ಸ್ಟುಡಿಯೋಗೆ ಬರಲಿದ್ದಾರೆ. ಹಾಗಾದರೆ ಬನ್ನಿ ಅವ್ರನ್ನ ಸ್ವಾಗತಿಸೋಣ. ಅವ್ರ ಜೊತೆಗೆ ಈ ಚಿತ್ರದ ನಾಯಕ, ನಟ ಮತ್ತು ನಿರ್ಮಾಪಕರು ಕೂಡ ಬರಲಿದ್ದಾರೆ. ಹಾಗಾದರೆ ಬನ್ನಿ ರಾಜೇಶ್ ಅವ್ರನ್ನ ನಾವೀಗ ವೆಲ್ಕಮ್ ಮಾಡಿ. ಪ್ಲೀಸ್ ಬನ್ನಿ, ಇಲ್ಲಿ ಬನ್ನಿ, ನೀವಲ್ಲೇ ಸರ್, ಬನ್ನಿ ಸರ್, ಈ ಕಡೆ ಬಂದ್ಬಿಡಿ. ಸೊ ಎಸ್ ಸರ್, ದಯವಿಟ್ಟು ನಿಮ್ಮ ಅಮೃತ ಹಸ್ತದಿಂದ ಇದನ್ನು ರಿಲೀಸ್ ಮಾಡಿ. ಥ್ಯಾಂಕ್ ಯು ರಾಜೇಶ್ ಅವರೇ, ಥ್ಯಾಂಕ್ ಯು ವೆರಿ ಮಚ್. ಎಲ್ರಿಗೂ ಥ್ಯಾಂಕ್ಸ್ ಇಲ್ಲಿ ಬಂದಿದ್ದಕ್ಕಾಗಿ, ಮತ್ತು ಈ ಚಿತ್ರದ ಈ ಹಾಡುಗಳು ಮತ್ತು ಈ ಚಿತ್ರ ಎರಡು ಯಶಸ್ವಿ ಆಗಲಿ ಮತ್ತು ನಿಮ್ಮೆಲ್ಲರಿಗೂ ಚಿತ್ರರಂಗದಲ್ಲಿ ಒಂದು ಒಳ್ಳೆ ಭವಿಷ್ಯ ಸಿಗಲಿ ಅಂತ ಹಾರೈಸ್ತೀನಿ. ಥ್ಯಾಂಕ್ ಯು ವೆರಿ ಮಚ್ ಎಲ್ಲರಿಗೂ. ಥ್ಯಾಂಕ್ ಯು ವೆರಿ ಮಚ್.
ಗಂಧದ ಸೋದರಿ ಗಂಧದ ನಾಡಿನ ಕಾವ್ಯದ ಕಣ್ಣಿಗೆ ನೀ ನಿಲ್ಲದೆ ಬೀಸುವ ತಂಗಾಳಿ ನೀ ಕನಸನ್ನು ಧರಿಸುವ ಅಮೃತ ವರ್ಷಿ